ಶ್ರೀ ಕ್ಷೇತ್ರದಲ್ಲಿ ಆಚಾರ್ಯ ಮಧ್ವರು ಬರುವುದಕ್ಕಿಂತ ಮುಂಚೆನೂ ಕೂಡ ನರಸಿಂಹದೇವರ ಆರಾಧನೆ ನಡೀತಾ ಇತ್ತು. ಆಮೇಲೆ ಆ ಯತಿಗಳು ಆಚಾರ್ಯರ ಮೇಲೆ ಉದಾತ್ತವಾದ ಗೌರವದಿಂದ ತಮ್ಮ ಸಂಸ್ಥಾನವನ್ನು ಆಚಾರ್ಯರಿಗೆ ಒಪ್ಪಿಸಿ ಹೋದಾಗ ಒಂದಷ್ಟು ನರಸಿಂಹನ ವಿಗ್ರಹಗಳನ್ನು ಆಚಾರ್ಯರಿಗೆ ಕೊಟ್ಟು ಬಿಟ್ಟು ಹೋಗಿದ್ದಾರೆ ಅವರು. ಆ ನರಸಿಂಹನ ವಿಗ್ರಹಗಳಿಗೂ ಪೂಜೆ ನಡೆಯುವುದರ ಜೊತೆಗೆ ಆಚಾರ್ಯ ಮಧ್ವರು ಸ್ವತಃ ಪೂಜೆ ಮಾಡಿಕೊಟ್ಟಿರ್ತಕ್ಕಂತಹ ನರಸಿಂಹದೇವರ ನಗುಮುಖದ ವಿಗ್ರಹ, ಆಮೇಲೆ ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗರ ದೇವರ ವಿಗ್ರಹ, ಮತ್ತೆ ಸಂಪುಟ ಮತ್ತು ವ್ಯಾಸಮುಷ್ಟಿ, ಇದಿಷ್ಟು ನಮ್ಮ ಅರ್ಚಾಮೂರ್ತಿಗಳು, ನಿತ್ಯ ಅರ್ಚನೆ ಮಾಡತಕ್ಕಂಥ ಮೂರ್ತಿಗಳು. ಅದರಲ್ಲಿ ಸಂಪುಟ ಅಂತ ಹೇಳುವಂಥದ್ದಕ್ಕೆ ಈ ಪ್ರಪಂಚದಲ್ಲೇ ಎಲ್ಲಿಯೂ ಇಲ್ಲದಿರತಕ್ಕಂಥ ಒಂದು ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ. ಏಕೆಂದರೆ ಅದರ ಅಪೂರ್ವತೆಯ ಮೇಲೆ. ಏನದು ಅಪೂರ್ವತೆ ಅಂತ ಹೇಳಿದರೆ, ಅದೊಂದು ಕಂಚು ಎಂಬ ಒಂದು ಲೋಹದ ಕರಡಿಗೆ. ಆ ಕರಡಿಗೆಯಲ್ಲಿ 12 ಕ್ಷೇತ್ರ ಅಂದರೆ 144 ಲಕ್ಷ್ಮೀನಾರಾಯಣ ಶಾಲಿಗ್ರಾಮ, 5 ವ್ಯಾಸ ಶಾಲಿಗ್ರಾಮಗಳು, 1 ಲಕ್ಷ್ಮೀ ನರಸಿಂಹ ಶಾಲಿಗ್ರಾಮ, ಇದಿಷ್ಟು ಆ ಸಂಪುಟದ ಒಳಗಡೆ ಇದೆ. ಹಾಗಾಗಿ ವಾದರಾಜರು ಇದನ್ನು ಏನು ಹೇಳ್ತಾರೆ ಅಂತ ಹೇಳಿದರೆ, ಮಾಧ್ವಂ ಹೃದಯ ಸಂಪುಟಂ ಅಂತ ಆಚಾರ್ಯ ಮಧ್ವರ ಹೃದಯ ಅಂತ ವರ್ಣನೆ ಮಾಡ್ತಾರೆ. ಯಾಕೆಂದರೆ ಅದನ್ನು ಭೇದನೆ ಮಾಡಲಿಕ್ಕೆ ಆನೆ ಕೈಯಿಂದಲೂ ಸಾಧ್ಯವಾಗಲಿಲ್ಲ. ಕಮ್ಮಾರರು ಬಡಿದರೂ ಕೂಡ ಅವರಿಂದ ಅದನ್ನು ಭೇದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅದು ಅಭೇದ್ಯ ಸಂಪುಟವಾಗಿತ್ತು. ಆ ಸಂಪುಟವನ್ನು ಆಚಾರ್ಯ ಮಧ್ವರು ವಿಷ್ಣುತೀರ್ಥರಿಗೆ ಕೊಟ್ಟರು. ವಿಷ್ಣುತೀರ್ಥರಿಂದ ಅದು ಮತ್ತೆ ಅನಿರುದ್ಧ ತೀರ್ಥರಿಗೆ ಬಂದಾಗ ಒಬ್ಬ ರಾಜ ಅದನ್ನು ಪರೀಕ್ಷೆ ಮಾಡಬೇಕು, ಅದರಲ್ಲಿ ಅದು ರಾಜಸ್ವ ಆದ್ದರಿಂದ ನನಗೆ ಸೇರಬೇಕು ಅಂತ ಹೇಳುವ ಪ್ರಯತ್ನ ಮಾಡಿದಾಗ, ಅನಿರುದ್ಧ ತೀರ್ಥರು ಅದನ್ನು ಬೇಡ ಅಂತ ಹೇಳಿದಾಗಲೂ ಅವನು ಬಲಾತ್ಕಾರ ಮಾಡಿದಾಗ, ಅದನ್ನು ಏನು ಮಾಡಿದರೂ ಕೂಡ ಅದನ್ನು ತೆಗಿಲಿಕ್ಕೆ ಬರದೇ ಇರುವುದರಿಂದ ಅದೊಂದು ಅಭೇದ್ಯವಾದ ಸಂಪುಟ ಅಂತ ಹೇಳುವ ಕಾರಣಕ್ಕೆ ಬಹಳ ಮಹತ್ವವನ್ನು ಪಡೆದಿದೆ. ವೇದವ್ಯಾಸರು ಆಚಾರ್ಯ ಮಧ್ವರ ಮೇಲೆ ಸಂಪ್ರೀತರಾಗಿ ತಮ್ಮ ಕೈಯಿಂದ ಒಂದಷ್ಟು ಶಿಲೆಗಳನ್ನು ಎತ್ತಿ ಆಚಾರ್ಯ ಮಧ್ವರಿಗೆ ಕೊಡ್ತಾರೆ. ಅದನ್ನು ವ್ಯಾವಹಾರಿಕವಾಗಿ ವ್ಯಾಸ ಶಾಲಿಗ್ರಾಮ ಅಥವಾ ವ್ಯಾಸಮುಷ್ಟಿ ಅಂತ ಕರೀತಾರೆ. ಆ ವ್ಯಾಸಮುಷ್ಟಿಯಲ್ಲಿ 5 ವ್ಯಾಸ ಶಾಲಿಗ್ರಾಮಗಳನ್ನು ಸಂಪುಟದ ಒಳಗಡೆ ಹಾಕಿದರು ಆಚಾರ್ಯ ಮಧ್ವರು. 12 ಕ್ಷೇತ್ರ ಅರ್ಥಾತ್ 144 ಲಕ್ಷ್ಮೀನಾರಾಯಣ ಶಾಲಿಗ್ರಾಮವನ್ನು ಕೂಡ ಅದರೊಳಗಡೆ ಹಾಕಿದರು. ಮತ್ತೆ 1 ಲಕ್ಷ್ಮೀ ನರಸಿಂಹ ಶಾಲಿಗ್ರಾಮವನ್ನು ಕೂಡ ಹಾಕಿ ಬಂಧಿಸಿ ಕೊಟ್ಟರು. ಹಾಗಾಗಿ ಆ ಸಂಪುಟದಲ್ಲಿ ನರಸಿಂಹ, ವ್ಯಾಸ ಶಾಲಿಗ್ರಾಮ, ಲಕ್ಷ್ಮೀನಾರಾಯಣ ಒಟ್ಟು ಇದೆ. ನರಸಿಂಹನಿಗೆ ಪ್ರಾಧಾನ್ಯ ಕೊಟ್ಟು ಸಂಪುಟ ನರಸಿಂಹ ಅದನ್ನು ಕರೀತಾರೆ. ಅದು ತುಂಬ ಅಪೂರ್ವವಾಗಿರತಕ್ಕಂಥದ್ದು ಮತ್ತು ಪ್ರಪಂಚದಲ್ಲಿ ಎಲ್ಲಿದ್ದಿರತಕ್ಕಂಥ ಒಂದು ದೊಡ್ಡ ಭಗವಂತನ ಪ್ರತೀಕ. ಅದರ ಜೊತೆಗೆ ಪ್ರತ್ಯೇಕವಾಗಿ 1 ವ್ಯಾಸಮುಷ್ಟಿ. ಹೀಗೆ 8 ವ್ಯಾಸ ಶಾಲಿಗ್ರಾಮಗಳಲ್ಲಿ 6 ವ್ಯಾಸ ಶಾಲಿಗ್ರಾಮಗಳು ಸುಬ್ರಹ್ಮಣ್ಯ ಮಠದಲ್ಲೇ ಇದೆ. 5 ಸಂಪುಟದ ಒಳಗಡೆ, 1 ಹೊರಗಡೆ. ಹೀಗೆ ಆಚಾರ್ಯ ಮಧ್ವರು ಬಹಳ ದೊಡ್ಡ ಅನುಗ್ರಹವನ್ನು ಈ ಕ್ಷೇತ್ರದ ಮೇಲೆ ಮಾಡಿದ್ದಾರೆ ಅಂತ ಹೇಳುವುದಕ್ಕೆ ಇದೇ ಒಂದು ನಿದರ್ಶನವಾಗಿದೆ. ಈ ಸಂಪುಟವನ್ನು ಪೂಜೆ ಮಾಡುವುದರಿಂದ ಅತ್ಯಂತ ಅಭೀಷ್ಟವಾದ ಫಲಗಳು ಸಿಗ್ತವೆ ಅಂತ ಹೇಳುವ ನಂಬಿಕೆಗೆ ಅನುಗುಣವಾಗಿ ಈ ಕ್ಷೇತ್ರ ನಡೀತಾ ಇದೆ.